ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂದರೆ ಗಂಟೆ ಹೊಡಿರಿ. ಇನ್ನೇನು IPL ಬಂತು, ಬೇಗ 250,000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ಬೇಗ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ ಮೊದಲನೇ ಅಪ್ಡೇಟು AB ಡಿವಿಲಿಯರ್ಸ್ ಅವರು ರಜತ್ ಪಟ್ಟಿದಾರ್ ಬಗ್ಗೆ ಮಾತಾಡಿದರೆ ಅವರಿಗೆ RCB ಟೀಮ್ ಎನ್ವೈರನ್ಮೆಂಟಲ್ಲಿ ರಜತ್ ಪಟ್ಟಿದಾರ್ ಇದ್ದಿದ್ದು ಈ ಥರ ಇತ್ತು ಅಂತ ಕಾಣ್ತದೆ. ಅದಕ್ಕೋಸ್ಕರ ರಜತ್ ಪಟ್ಟಿದಾರ್ ಅವ್ರನ್ನ ಆ ಥರ ಹೇಳಿದ್ದಾರೆ. ಅಂದರೆ ರಜತ್ ಪಟ್ಟಿದಾರು ಲಾಸ್ಟ್ ಟೆಸ್ಟ್ ಮ್ಯಾಚ್ ಆಡ್ತಾರೆ ಅನ್ನೋದು ಇವಾಗ ಒಂದು ಕ್ವೆಶನಲ್ಲೇ ಉಳ್ಕೊಂಡಿದೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನಮಗೂ ಕೂಡ ಗೊತ್ತು. 5ನೇ ಟೆಸ್ಟ್ ಮ್ಯಾಚ್ ಧರ್ಮಶಾಲಾ ಟೆಸ್ಟ್ ಮ್ಯಾಚ್ ರಜತ್ ಪಟ್ಟಿದಾರ್ ಆಡೋದು, ಯಾಕಂದರೆ ಫ್ಲಾಪ್ ಶೋ ಇದ್ದಾರೆ. 3 ಮ್ಯಾಚು ಮಸ್ತಾಗಿ ಪರ್ಫಾರ್ಮ್ ಮಾಡಿಲ್ಲ, ಡಬ್ಬಾ ಥರ ಪರ್ಫಾರ್ಮ್ ಮಾಡಿದರೆ ಹೊಡೆದಿರೋದು ಕೇವಲ 63 ರನ್ ಅಂತ ಗೊತ್ತಿರೋ ವಿಚಾರನೇ. ಇವಾಗ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಜತ್ ಪಟ್ಟಿದಾರ್ ಅವ್ರದ್ದು ಏನಾದ್ರು ಕ್ಯಾಚಿ ಆಗಿತ್ತು ಅಂತ ಅಂದರೆ ಅವರ ಎನ್ವೈರನ್ಮೆಂಟ್ ಏನಿದೆ, ಡ್ರೆಸ್ಸಿಂಗ್ ರೂಮ್ ಎನ್ವೈರನ್ಮೆಂಟು ಅವ್ರು ಇರೋ ಕಡೆ ಎಲ್ಲ ಕ್ಯಾಚಿಯಾಗಿದ್ದರು ಅಂತ ಅಂದರೆ ಒಂಥರ ಪಾಸಿಟಿವ್ಸ್ನ ತೊಗೊಂಬಂದರು ಅಂತಂದರೆ ಒಂಥರ ಜಾವಿಯಲ್ ಆಗಿತ್ತು ಅಂತಂದರೆ ಫ್ರೆಂಡ್ಲಿ ಆಗಿತ್ತು ಅಂತಂದರೆ ಏನೋ ಒಂದು ಸಿಕ್ಕಾಪಟ್ಟೆ ಒಂಥರ ಎಂತೂಸಿಯಾಸ್ಟಿಕ್ ಆಗಿತ್ತು ಅಂತಂದರೆ, ಇಲ್ಲ ಅಮ್ಮ ರೋಹಿತ್ ಶರ್ಮಾ ಹೇಳ್ತಾರಂತೆ, ಇವ್ರು ಹೇಳ್ತಿರೋದು AB ಡಿವಿಲಿಯರ್ಸ್ ಅವರು, ಇಲ್ಲ ಅಮ್ಮ ನಮ್ಮ ರಜತ್ ಪಟ್ಟಿದಾರ್ಗೆ ಇನ್ನೊಂದು ಮ್ಯಾಚ್ ಅವಕಾಶ ಕೊಡಬೇಕು, ಈ ಸೀರೀಸ್ ನೋಡ್ಬಿಡೋಣ, ಇನ್ನೊಂದು ಲಾಸ್ಟ್ ಆಪರ್ಚುನಿಟಿ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಾರಂತೆ ಅಂತ AB ಡಿವಿಲಿಯರ್ಸ್ ಹೇಳಿದ್ದಾರೆ. ರೋಹಿತ್ ಶರ್ಮಾ ಹೇಳಿಲ್ಲ ಇದ್ರ ಬಗ್ಗೆ. ABDಗೆ ಅದೇನು ಅನಿಸ್ತಾ ಗೊತ್ತಿಲ್ಲ. ಒಟ್ಟಾಗಿ ರಜತ್ ಪಟ್ಟಿದಾರ್ ಅವರು ಅಷ್ಟೊಂದು ಫ್ರೆಂಡ್ಲಿ ಆಗಿರೋದಿಲ್ಲ. ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಸ್ವಲ್ಪ ಮೂಲೆಗೆ ಹೋಗಿ ಕೂತ್ಕೊತಾರೆ ಅನ್ನೋ ಥರನೇ ಒಂಥರ ಇಂಡೈರೆಕ್ಟಾಗಿ ಇವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಯಾಕಂದರೆ RCBಲಿ ಅದೇ ಥರ ಕೂತ್ಕೊತಿದ್ರು ಅಂತ ಕಾಣಿಸುತ್ತೆ. RCBಲಿ ಅವ್ರದ್ದು ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ದ ಕೆರಿಯರು, ಇನ್ನೇನು ಸೀನಿಯರ್ ಕ್ರಿಕೆಟರ್ ಜೊತೆ ಎಲ್ಲ ಫುಲ್ಲು ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಜವಿಯಲ್ಲಾಗ ಸ್ಟಾರ್ಟಿಂಗ್ ಇರೋಕ್ಕಾಗುತ್ತೆ. ಅವ್ರಿಗೆ ಭಯ ಅಂತೂ ಖಂಡಿತ ಇದ್ದೇ ಇರುತ್ತೆ ಅವಾಗ. ಬಟ್ ಇವಾಗ ಚೇಂಜ್ ಆಗಿದ್ದಾರೆ, ಯಾರಿಗೂ ಗೊತ್ತು ರಜತ್ ಪಟ್ಟಿದಾರ್ ಅವರು. ಒಟ್ನಲ್ಲಿ ರಜತ್ ಪಟ್ಟಿದಾರ್ಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜಾವಿಯಲ್ಲ ಇರೋರು ಏನೇ ಹಾಕೊಂಡ್ಬಿಡ್ತಾರೆ ಅಂತ. ನೋಡಕ್ಕೆ ಹೋಯ್ತು ಅಂದರೆ ಚಹಲ್, ಧವನ್ ಇವರೆಲ್ಲ ಒಂಥರ ಫನ್ನಿ ಕ್ಯಾರೆಕ್ಟರ್ಸು ಡ್ರೆಸ್ಸಿಂಗ್ ರೂಮಲ್ಲಿ. ಸೊ ಇಂಥವರೆಲ್ಲ ಅವ್ರ ಲೈಫ್ ಲಾಂಗ್ ಆಡ್ತಾನೆ ಇರಬೇಕಾಗಿತ್ತು. ಅವ್ರನ್ನೇ ಎತ್ತಾಕ್ಬಿಟ್ರಲ್ಲ ಅವರು. ಸೊ ನನ್ನ ಪ್ರಕಾರ ಇವೆಲ್ಲ ವರ್ಕ್ ಆಗೋದಿಲ್ಲ. ABD ಅವರು ಒಂಥರ ಬೇರೆ ಆ್ಯಂಗಲಲ್ಲಿ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಓಕೆ, ಅಪ್ಡೇಟ್ ನಂಬರ್ 2 ಬಂದ್ಬಿಡೋಣ. ಹಾರ್ದಿಕ್ ಪಾಂಡ್ಯ ಅವರ ವಿಚಾರ ಚರ್ಚೆಯಲ್ಲಿತ್ತು. ಹಾರ್ದಿಕ್ ಪಾಂಡ್ಯನ ಏನಕ್ಕೆ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಕಿತ್ತಾಕಿಲ್ಲ, ಅವ್ರನ್ನ ಆಕ್ಟಿವ್ ಆಗಿ ಆಡ್ತಿದ್ರು, ಅವರು ಫಿಟ್ ಇದ್ದಾರೆ, ಅವರು ಆಡ್ತಿಲ್ಲ ಡೊಮೆಸ್ಟಿಕ್ಕು ಹಂಗೆ ಹಿಂಗೆ ಅಂತೆಲ್ಲ ಇವಾಗ ಸ್ವಲ್ಪ ಕಾಂಟ್ರವರ್ಸಿಗಳೆಲ್ಲ ಕ್ರಿಯೇಟ್ ಆಗಿತ್ತು. ಯಾಕೆ ಶ್ರೇಯಸ್ ಅಯ್ಯರ್ ಮಾತ್ರ, ಯಾಕೆ ಇಶಾನ್ ಕಿಶಾನ್ ಮಾತ್ರ ತೆಗೆದಾಕಿದ್ದೀರಾ ಅಂತ. ಇವಾಗ ಹಾರ್ದಿಕ್ ಪಾಂಡ್ಯ ಏನೋ ಪ್ರಾಮಿಸ್ ಮಾಡಿರಂತೆ BCCIಗೆ, ಇನ್ ಕೇಸ್ ಅವ್ರೇನಾದರೂ ಇಂಟರ್ನ್ಯಾಷನಲ್ ಫಾರ್ಮೆಟ್ನ ಆಡ್ತಾ ಇಲ್ಲ ಅಂತಂದರೆ, ಅವರೇನಾದ್ರು ಫಿಟ್ ಇದ್ದಾರೆ ಅಂತಂದರೆ ವೈಟ್ ಬಾಲ್ ಫಾರ್ಮೆಟಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ, ವೈಟ್ ಬಾಲ್ ಫಾರ್ಮೆಟಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ನ ಅವ್ರು ಆಡೋದಕ್ಕೆ ರೆಡಿ ಇದ್ದಾರಂತೆ. ರೆಡ್ ಬಾಲ್ ಫಾರ್ಮೆಟ್ ಹೇಳಿಲ್ಲ ಅವರು, ಅಂದರೆ ರಣಜಿ ಟ್ರೋಫಿ ಬಗ್ಗೆ ಮಾತಾಡಿಲ್ಲ ಅವರು, ವೈಟ್ ಬಾಲ್ ಫಾರ್ಮೆಟ್ ಮಾತ್ರ. ಇವಾಗ ಹಾರ್ದಿಕ್ ಪಾಂಡ್ಯ ಪ್ರಿಸೈಸಾಗಿ ಅವ್ರು ಒಪ್ಕೊಂಡ್ಬಿಟ್ಟಿದ್ರೆ, ನಾನು ವೈಟ್ ಬಾಲ್ ಫಾರ್ಮೆಟ್ ಪ್ಲೇಯರ್ ಮಾತ್ರ, ನಾನು ರೆಡ್ ಬಾಲ್ ಆಡೋದಿಲ್ಲ ಅಂತ ಡೈರೆಕ್ಟಾಗೋ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಟೆಸ್ಟ್ ಮ್ಯಾಚಲ್ಲಿ ನಾವು ನೋಡೋದಕ್ಕೆ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕ್ರಿಸ್ ಗೇಲ್ ಅವರು ಒಂದು ಮಾತು ಹೇಳಿದ್ದಾರೆ. 2024 T20 ವರ್ಲ್ಡ್ ಕಪ್ನ ಯಾರು ಆಡ್ತಾರೋ ಬಿಡ್ತಾರೋ ವಿರಾಟ್ ಕೊಹ್ಲಿ 100% ಇರಲೇಬೇಕಮ್ಮ ಅಂತ ಹೇಳಿದ್ದಾರೆ. ಯಾವುದೇ ಟೀಮ್ ಆದರೂ ಫಿಟ್ ಆಗ್ತಾರೆ ವಿರಾಟ್ ಕೊಹ್ಲಿ. ಪ್ರಪಂಚದಾದ್ಯಂತ ಯಾವುದೇ ನ್ಯಾಷನಲ್ ಟೀಮ್ ಆದ್ರೂ ಸಹ ವಿರಾಟ್ ಕೊಹ್ಲಿ, ಯಾವುದು ಆಸ್ಟ್ರೇಲಿಯನ್ ಟೀಮ್ ಆದರೂ ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಆದರೂ ಆಗಿರ್ಬೋದು, ಸೌತ್ ಆಫ್ರಿಕಾ ಆದರೂ ಆಗಿರ್ಬೋದು, ಯಾವುದೇ ಇಂಗ್ಲೆಂಡ್ ಆದರೂ ಆಗಿರ್ಬೋದು, ಎಲ್ಲ ಟೀಮಲ್ಲೂ ಫಿಟ್ ಆಗುವಂಥ ಏಕೈಕ ಪ್ಲೇಯರ್ ಯಾರು ಅಂತ ಅನ್ನೋದು ವಿರಾಟ್ ಕೊಹ್ಲಿ ಮಾತ್ರನೇ. ಕಣ್ಣು ಮುಚ್ಕೊಂಡು ಯಾವುದೇ ಟೀಮವರು ಕರ್ಕೊಬಿಡ್ತಾರೆ ವಿರಾಟ್ ಕೊಹ್ಲಿನ. ಅಂದರೆ ಆ ಥರ ಎಲ್ಲ ಕರ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ವಿರಾಟ್ ಕೊಹ್ಲಿ ಹೋಗೋದು ಕೂಡ ಇಲ್ಲ. ಬಟ್ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಇಲ್ಲ ಅಂತ ಹೇಳ್ಬಿಡಿದ್ರೆ ಈ T20 ವರ್ಲ್ಡ್ ಕಪ್ 100% ಆಡಬೇಕು ಅಂತ. ಅದು 100% ಆಡ್ತಾರೆ ಕೂಡ ಹೌದು. ಇವರು ನೆಕ್ಸ್ಟು ODI ವರ್ಲ್ಡ್ ಕಪ್ಪು ಜೊತೆಗೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬಗ್ಗೆ ಮಾತಾಡಬೇಕು. ಈ T20 ವರ್ಲ್ಡ್ ಕಪ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಆಡ್ತಾರೆ. ಅಪ್ಡೇಟ್ ನಂಬರ್ 4, ಸರ್ಫರಾಜ್ ಖಾನ್ ಆನ್ ಡಿಮ್ಯಾಂಡ್ ಇದ್ದಾರಾ ಈ IPLಗೆ ಅಥವಾ ಇಲ್ವಾ ಅಂತ ಕೇಳಿದ್ರೆ, ಇವಾಗ ಸದ್ಯ ಮಟ್ಟಿಗೆ ಬರ್ತಾ ಇರೋವಂಥ ರಿಪೋರ್ಟ್ಸ್ ಪ್ರಕಾರ ಏನು ಡಿಮ್ಯಾಂಡ್ ಇಲ್ಲ ಸರ್ಫರಾಜ್ ಖಾನಿಗೆ ಅಂತ. ಒಂದು ಮ್ಯಾಚು ಹೈಪ್ ಕ್ರಿಯೇಟ್ ಆಯ್ತಿರೋದು, ಅದು 3rd ಟೆಸ್ಟ್ ಮ್ಯಾಚ್ ಹೆವಿ ಹೈಪ್ ಕ್ರಿಯೇಟ್ ಆಗೋಯ್ತು. ಅವಾಗ ಈ ಫ್ರಾಂಚೈಸ್ ಟಾರ್ಗೆಟ್ ಮಾಡುತ್ತೆ, ಆ ಫ್ರಾಂಚೈಸ್ ಟಾರ್ಗೆಟ್ ಮಾಡುತ್ತೆ ಅಂತೆಲ್ಲ ರಿಪೋರ್ಟ್ಸ್ ಬಂತು. ಬಟ್ 4ನೇ ಟೆಸ್ಟ್ ಮ್ಯಾಚ್ ಆದಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಜೊತೆಗೆ ಸೌರವ್ ಗಂಗೂಲಿ ಬೇರೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವರು ಮೋರ್ ಆಫ್ ಎ ಲಾಂಗರ್ ಫಾರ್ಮ್ಯಾಟ್ ಪ್ಲೇಯರ್. ಅವರು T20ಗೆ ಇರೋವಂಥ ಸ್ಟ್ಯಾಂಡರ್ಡ್ಸೇ ಬೇರೆ, ಬೇಕಾಗಿರೋವಂಥ ಸ್ಟ್ಯಾಂಡರ್ಡ್ಸೇ ಬೇರೆ, ಅವ್ರಿಗೆ ಇರೋವಂಥ ಸ್ಟ್ಯಾಂಡರ್ಡ್ಸೇ ಬೇರೆ. ಅವರು ಸಖತ್ ರನ್ಸ್ಗಳನ್ನ ಹೊಡೆದಿದ್ದಾರೆ ಲಾಂಗರ್ ಫಾರ್ಮ್ಯಾಟಲ್ಲಿ. ಬಟ್ T20 ಫಾರ್ಮ್ಯಾಟ್ಗೆ ಅವರು ಸೂಟೇಬಲ್ ಅಲ್ಲ, ಮೋರ್ ಆಫ್ ಎ ಲಾಂಗರ್ ಫಾರ್ಮ್ಯಾಟ್ ಪ್ಲೇಯರ್ ಅವರು ಅಂತ ಡೀಸೆಂಟಾಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ದೇವದತ್ ಪಡಿಕ್ಕಲ್ನ ಡೆಬ್ಯೂ ಏನಿದೆ ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ರಜತ್ ಪಟ್ಟಿದಾರ್ ಅವರ ಜಾಗದಲ್ಲಿ 5ನೇ ಟೆಸ್ಟ್ ಮ್ಯಾಚಲ್ಲಿ DDP ಆಡುವಂಥ ಸಾಧ್ಯತೆ ಇದೆ. ಬಟ್ ಇವ್ರು ನಂಬರ್ 3 ಬರ್ತಾರ, ಶುಭ್ಮನ್ ಗಿಲ್ ನಂಬರ್ 4ಗೆ ಬರ್ತಾರ,
ಯಾಕಂದರೆ ಇವರು ಆದಷ್ಟು ಅಪ್ ದ ಆರ್ಡರ್ ಆಡಿದ್ರೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. DDP ಏನು ಲೋವರ್ ಆರ್ಡರ್ ಅಷ್ಟೊಂದು ನಾವು ಆಡಿರೋದು ಇವರು ನೋಡಿಲ್ಲ, ಅಂದರೆ ನಂಬರ್ 4 ನಂಬರ್ 5 ಆಡಿರೋದೆಲ್ಲ ಇನ್ನು ನೋಡಿಲ್ಲ. ಸೊ ಆದ್ದರಿಂದ ಇವ್ರನ್ನ ಆದಷ್ಟು ಮೇಲ್ ಪುಷ್ ಮಾಡಿದಷ್ಟು ಇವರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿದ್ದೀನಿ. ಅಥವಾ ಯಶಸ್ವಿ ಜೈಸ್ವಾಲ್ನವರು ಕೂರಿಸ್ತಾರೆ, ಸ್ವಲ್ಪ ರೆಸ್ಟ್ ತಗೋಗುರು ನೀನು ಸೈಲೆಂಟಾಗೆ, ಇಲ್ಲಿ ಬೇರೆ ಪ್ಲೇಯರ್ಸ್ ಆಡಲಿ, ರಜತ್ ಪಟ್ಟಿದಾರ್ನೂ ಹಾಕೊಂಡು ಜೊತೆಗೆ ಇವ್ರನ್ನೂ ಹಾಕೊಂಡು ಏನಾದ್ರು ಒಂದು ಇದು ಮಾಡ್ತಾರೆ. ಯಾಕಂದರೆ ಇವಾಗ ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ ಸೀರೀಸ್ನ. ಇದು ನಥಿಂಗ್ ಟು ಲೂಸ್ ಏನಲ್ಲ, ಇದು ಬೇಕು ನಮಗೆ. ಈ ಮ್ಯಾಚ್ನ ಗೆಲ್ಲೇಬೇಕು. ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹೋಗಬೇಕು ಅಂದರೆ ಎಲ್ಲ ಮ್ಯಾಚು ಕೂಡ ಈಚ್ ಆ್ಯಂಡ್ ಎವ್ರಿ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೋಡಬೇಕು, ಒಂದು ಹಾರ್ಡ್ ಡಿಸಿಷನ್ ಏನಾದ್ರು BCCI ಮಾಡ್ತಾರಾ ಈ ವಿಚಾರದಲ್ಲಿ ಅಂತ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.